ಕೇರಳಕ್ಕೆ ಬಂದಮೇಲೆ ಮುನ್ನಾರ್ ಅಂತ ಪ್ಲೇಸ್ನ ಹೇಗೆ ಮಿಸ್ ಮಾಡೋಕ್ಕೆ ಸಾಧ್ಯ? ದ ವ್ಯೂ ಆಫ್ ಮುನ್ನಾರ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ನಾವು ಉಳ್ಕೊಂಡಿದ್ದು ಸಿಸ್ಲಿ ಕಾಟೇಜ್. ಫ್ರಮ್ ಹಿಯರ್ ದ ವ್ಯೂ ಇಸ್ ಸ್ಟಿಲ್ ಮೋರ್ ಬ್ಯೂಟಿಫುಲ್. ಆ ಸನ್ರೈಸ್, ಕ್ಲೌಡ್ಸ್, ಫ್ಲವರ್ಸ್, ಮೌಂಟೇನ್ಸ್. ಫ್ರಮ್ ದೇರ್ ನಾವು ಹೋಗಿದ್ದು ರೋಸ್ ಗಾರ್ಡನ್. ರೋಸ್ ಗಾರ್ಡನ್ ವಾಸ್ ಅಮೇಝಿಂಗ್. ಎಲ್ಲ ಕಡೆ ವೆರೈಟೀಸ್ ಆಫ್ ಫ್ಲವರ್ಸ್, ಕಲರ್ಫುಲ್ ಫ್ಲವರ್ಸ್, ಆ್ಯಂಡ್ ನಾಟ್ ಓನ್ಲಿ ಫ್ಲವರ್ಸ್, ಬೇರೆ ಬೇರೆ ಥರ ಪ್ಲ್ಯಾಂಟ್ಸ್ ಕೂಡ ಇತ್ತು. ಎಷ್ಟು ಕಲರ್ಫುಲ್ಲಾಗಿತ್ತು ಅಂತ ಅಂದರೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಆ್ಯಂಡ್ ಟು ಬಿ ಹಾನೆಸ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಇಷ್ಟು ಚೆನ್ನಾಗೆ ಮೇಂಟೈನ್ ಮಾಡಿ ಅಷ್ಟು ಫ್ಲವರ್ಸ್ನ ಪ್ರತಿದಿನ ಕೇರ್ ಮಾಡಿ ಚಳಿ ಗಾಳಿ ಧೂಳಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಹ್ಯಾಟ್ಸ್ ಆಫ್ ಟಾಸ್ಕ್. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂದೊಂದು ಫ್ಲವರ್ ಈಸ್ ಲೈಕ್ ಮೆಸ್ಮರೈಸಿಂಗ್. ಸೊ ಆ ಚಾನ್ಸ್ನ ಹೆಂಗೆ ಬಿಡೋಕ್ಕೆ ಸಾಧ್ಯ? ಎಷ್ಟು ವೆರೈಟೀಸ್ ಫೋಟೋಸ್ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ಲವರ್ಸ್ದು, ಅಷ್ಟು ವೆರೈಟೀಸ್ ಆಫ್ ಫೋಟೋಸ್ನ ನಾನು ಕ್ಲಿಕ್ ಮಾಡಿದೆ. ಜೊತೆಗೆ ನಮ್ಮದು ಒಂದೆರಡು ಫೋಟೋಸ್ ಇರಲಿ ಅಂತ ಅದನ್ನು ತೊಗೊಂಡಿದ್ದಾಯಿತು. ಬಟರ್ಫ್ಲೈ, ವಾವ್, ದಿಸ್ ವಾಸ್ ಬ್ಯೂಟಿಫುಲ್. ಆ್ಯಂಡ್ ಸಿ ದ ವ್ಯೂ, ಇಟ್ಸ್ ಎವ್ರಿ ಪ್ಲೇಸ್ ಇಸ್ ಫಿಲ್ಡ್ ವಿತ್ ಫ್ಲವರ್ಸ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಇಟ್ ಇಸ್ ಬ್ಯೂಟಿಫುಲ್. ದೆನ್ ಇಲ್ಲಿಂದ ನಾವು ಹೊರಟಿದ್ದು ಟೀ ಪ್ಲಾಂಟೇಶನ್, ಟೀ ಫ್ಯಾಕ್ಟ್ರಿಗೆ. ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಟ್ರೈ ಮಾಡಿಲ್ಲ ಅಂದರೆ ಹೇಗೆ. ಸೊ ಒಂದು ಬ್ಯೂಟಿಫುಲ್ ಟ್ರೀನ ಟ್ರೈ ಮಾಡಿದ್ದಾಯಿತು. ಅಲ್ಲಿಂದ ವ್ಯೂ, ವಾವ್, ಸೂಪರ್. ದೆನ್ ನಾವು ಇಲ್ಲಿಂದ ಹೊರಟಿದ್ದು ಎಕೋ ಪಾಯಿಂಟ್. ಎಕೋ ಪಾಯಿಂಟಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿಂದ ಜೋರಾಗಿ ನಾವು ಏನು ಚೀರಿದ್ರೂ ಎಕೋ ಕೇಳುತ್ತೆ. ಸೊ ದ್ಯಾಟ್ ಇಸ್ ದ ರೀಸನ್ ಇದನ್ನು ನಾವು ಎಕೋ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ವಾಟರಲ್ಲಿ ಆಟಾಡಿರೋದು ಹಾಗೀಗಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಥ್ರಿಲ್ಲಿಂಗ್. ನನ್ನ ಜೊತೆಗೆ ನನ್ನ ಫ್ಯಾಮ್ಲಿ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ವ್ಯೂ ನೋಡ್ತಾ ಇದ್ದರೆ ಆ ನೀರಿನ ಮಧ್ಯದಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಇರೋದಕ್ಕಾಗೋದಿಲ್ವಲ್ಲ. ಅಲ್ಲಿಂದ ನಾವು ಹೊರಟಿದ್ದು ಕುಂದಲೆ ಲೇಕ್. ಕುಂದಲೆ ಲೇಕ್ ವ್ಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ ನಾವು ಹೊರಟಿದ್ದು ನಮ್ಮ ಟಾಪ್ ಸ್ಟೇಷನ್. ಟಾಪ್ ಸ್ಟೇಷನ್ ವ್ಯೂ ಇಸ್ ನೆಕ್ಸ್ಟ್ ಲೆವೆಲ್, ಓನ್ಲಿ ಫಾಗ್.